ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಯೋಗ ದಿನಾಚರಣೆಯ ಈ ವಿಶೇಷ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಡಾಕ್ಟರ್ ನವ್ಯ ಆರಾಧ್ಯ ಅವರು ಇದ್ದಾರೆ. ಆಯುರ್ವೇದ ವೈದ್ಯೆಯಾಗಿರುವ ಇವರು ಯೋಗವನ್ನು ಜೀವನ ಶೈಲಿಯ ಭಾಗವನ್ನಾಗಿ ಅಳವಡಿಸಿಕೊಂಡಿರುವ ಅನುಭವವುಳ್ಳ ಯೋಗ ತಜ್ಞೆಯೂ ಹೌದು. ದೇಹ ಮತ್ತು ಮನಸ್ಸಿನ ಸಮತೋಲನ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹಾಗೆ ಆರೋಗ್ಯಕರ ಬದುಕಿಗೆ ಯೋಗದ ಮಹತ್ವವನ್ನ ಸರಳವಾಗಿ ಜನರಿಗೆ ತಲುಪಿಸುವಲ್ಲಿ ಅವರು ಹಲವಾರು ಕಾರ್ಯಗಳನ್ನ ಮಾಡ್ತಾ ಬಂದಿದ್ದಾರೆ. ಇವತ್ತಿನ ಈ ಸಂಭಾಷಣೆಯಲ್ಲಿ ಅವರು ನಮ್ ಜೊತೆ ಈ ಮನೆ ಜವಾಬ್ದಾರಿ ನಡುವೆ ಸಿಲುಕಿರುವ ಮಹಿಳೆಯರ ಆರೋಗ್ಯ ಸಮಸ್ಯೆಗಳನ್ನು ಯೋಗದ ಮೂಲಕ ಹೇಗೆ ಬ್ಯಾಲೆನ್ಸ್ ಮಾಡಬಹುದು, ಹೇಗೆ ಅದಕ್ಕೆ ಪರಿಹಾರ ಕಂಡ್ಕೋಬಹುದು ಅನ್ನೋದನ್ನ ಸುಲಭವಾಗಿ ವಿವರಿಸ್ತಾರೆ. ನವ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು ಆಶಾ. ನಮ್ಮ ಕೇಳುಗರಿಗೆ ನಿಮ್ಮ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಮಾಡ್ಕೊಡ್ತೀರಾ? ಆಯುರ್ವೇದ ವೈದ್ಯೆ, ಯೋಗ ಟೀಚರ್ ಮತ್ತೆ ರೀಜನರೇಟಿವ್ ಮೆಡಿಸಿನ್ ಸ್ಪೆಷಲಿಸ್ಟ್ ಆಗಿ ಹಾಗೂ ನನ್ನದೇ ಆದ ಒಂದು ಹೆಲ್ತ್ ಕೇರ್ ನಯೋಸ್ಮಿ ಹೆಲ್ತ್ ಗ್ಲೋಬಲ್ ಅನ್ನ ಫೌಂಡ್ ಮಾಡಿದ್ದೇನೆ. ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಮಹಿಳೆಯರು ತುಂಬಾ ಜವಾಬ್ದಾರಿಗಳನ್ನ ನಿರ್ವಹಿಸಬೇಕಾಗತ್ತೆ. ಮನೆ ಕೆಲಸ ಇರಬಹುದು, ಮಕ್ಕಳ ಜವಾಬ್ದಾರಿ ಇರಬಹುದು, ಆಫೀಸ್ ಸ್ಟ್ರೆಸ್ ಇರಬಹುದು. ಸೊ ಕೆಲಸ ನಿರತ ಮಹಿಳೆಯರ ಜೀವನ ಶೈಲಿಯಲ್ಲಿ ಯೋಗದ ಮಹತ್ವವನ್ನ ನೀವು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಸೊ ಇವಾಗ 21ನೇ ಶತಮಾನದ ಹೆಣ್ಣು ಮಕ್ಕಳು ಅಂದ್ರೆ ನಾನೇ ಆಗಿರ್ಬೋದು, ನೀವೇ ಆಗಿರ್ಬೋದು, ಎಷ್ಟು ತರಹದ ಜವಾಬ್ದಾರಿಗಳನ್ನ ಹೊತ್ಕೊಂಡಿದೀವಿ. ನಮ್ಮ ವೃತ್ತಿ, ಕುಟುಂಬ ಆಗಿರ್ಬೋದು, ಮನೆಯವರ ಆರೋಗ್ಯ ಆಗಿರ್ಬೋದು, ಹಾಗೂ ಸಾಮಾಜಿಕ ಜವಾಬ್ದಾರಿ ಎಲ್ಲಾನು ನಾವು ತಗೊಳಕ್ಕೆ ಇಚ್ಛೆ ಪಡ್ತೀವಿ ಹಾಗೂ ಮಾಡ್ತಾ ಇದೀವಿ ಅಲ್ವಾ? ಸೊ ಅದಕ್ಕಾಗಿ ಇದನ್ನೆಲ್ಲಾನು ಸಮತೋಲನದಿಂದ ಒಂದು ಸಾಮಾಜಿಕ ಜವಾಬ್ದಾರಿಯನ್ನ ಚೆನ್ನಾಗಿ ನಿಭಾಯಿಸಬೇಕು ಅಂದ್ರೆ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯನ ಒಂದು ಸಮತೋಲನದಲ್ಲಿ ಇಟ್ಕೋಬೇಕು ಅಂದ್ರೆ ಯೋಗ ತುಂಬಾನೇ ಮುಖ್ಯ. ದಿನನಿತ್ಯದಲ್ಲಿ ಅದನ್ನ ವ್ಯಾಯಾಮದ ರೀತಿ ನೋಡದೆ ಅದನ್ನ ಜೀವನ ಶೈಲಿಯಾಗಿ ಅಳವಡಿಸ್ಕೊಂಡ್ರೆ ಮಾತ್ರ ನಮಗೆ ಅದರ ಉಪಯೋಗ ಆಗತ್ತೆ. ಯುಜ್ಯತೆ ಅನೇನೈತಿ ಯೋಗ ಅಂತ ಹೇಳ್ತೀವಿ. ಅಂದ್ರೆ ಏನು? ಯೋಗ ಅಂದ್ರೆ ಮೇನ್ಲಿ ನಮ್ಮ ದೇಹ, ಮನಸ್ಸು ಮತ್ತೆ ಆತ್ಮನ ಒಂದುಗೂಡಿಸೋದೇ ಯೋಗ. ಸೊ ಇದು ಮೂರನ್ನು ನಾವು ಮಾಡೋ ಎಲ್ಲಾ ಕೆಲಸಗಳಲ್ಲಿ ಹಾಕಿದ್ರೆ ಮಾತ್ರ ಅದು ಪರಿಪೂರ್ಣವಾಗತ್ತೆ. ಸೊ ಆದ್ರಿಂದ ಎಲ್ಲ ಮಹಿಳೆಯರು ಯೋಗನ ಪ್ರತಿದಿನ ಪ್ರಾಕ್ಟೀಸ್ ಮಾಡೋದು ಖಂಡಿತ ಇವಾಗಂತೂ ಮಾಡ್ಲೇಬೇಕು. ಟೈಮ್ ಇಲ್ಲ ನನ್ಗೆ, ಬೆಳಿಗ್ಗೆ ಎದ್ದ ತಕ್ಷಣ ನಮ್ದು ಕೆಲಸ ಸ್ಟಾರ್ಟ್ ಆಗುತ್ತೆ. ಕೆಲಸ ಅಂತ ನೋಡದೆ ನಾವು ಅದನ್ನ ಜೀವನ ಶೈಲಿಯಲ್ಲಿ ಅಳವಡಿಸ್ಕೋಬೇಕು. ಈಗ ನಾವು ಊಟ ಹೇಗ್ ಮಾಡ್ತೀವಿ, ಸ್ನಾನ ಹೇಗ್ ಮಾಡ್ತೀವಿ, ಬ್ರಷ್ ಹೇಗ್ ಮಾಡ್ತೀವಿ, ಸೊ ಆ ಥರ ಅಳವಡಿಸ್ಕೋಬೇಕು. ಬಟ್ ಟೈಮ್ ಇಲ್ಲ ಅನ್ನೋರಿಗೆ ಯಾವ ರೀತಿ ಅವರು ಯೋಗವನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬಹುದು? ಈಗ ಯಾವುದೇ ಮಹಿಳೆ ನನ್ನ ಹತ್ರ ಬಂದು ನನಗೆ ಯೋಗ ಮಾಡ್ಲಿಕ್ಕೆ ಸಮಯ ಇಲ್ಲ ಅಂತ ಹೇಳಿದ್ರೆ ನನಗೆ ಹೆಂಗ್ ಕೇಳಿಸುತ್ತೆ ಗೊತ್ತಾ? ನನಗೆ ಯೋಗ ಮಾಡಕ್ಕೆ ಇಷ್ಟ ಇಲ್ಲ ಅನ್ನೋದು ನನ್ನ ಬ್ರೈನ್ ಪ್ರೊಸೆಸ್ ಮಾಡುತ್ತೆ. ಬಿಕಾಸ್ ಇಷ್ಟ ಆಗಿರೋ ಕೆಲಸನ ನಾವು ಮಾಡೇ ಮಾಡ್ತೀವಿ. ಈಗ ನಮ್ಮ ಸನಾತನ ಧರ್ಮದಲ್ಲಿ ಏನೇನು ಮಾಡಬೇಕು ಅಂತ ನಮಗೆ ದಿನನಿತ್ಯದಲ್ಲಿ ಹೇಳ್ಕೊಟ್ಟಿದ್ದಾರೆ. ಅದರಲ್ಲಿ ಯೋಗನೂ ಒಂದು ಭಾಗ. ನಮಗೆ ನಾವು ಪ್ರಾಮುಖ್ಯತೆ ಕೊಟ್ಕೋಬೇಕು. ಫಸ್ಟ್ ನಮ್ಮ ತಲೆನಲ್ಲಿ ಬರಬೇಕು. ಈಗ ಕೊಡ ತುಂಬಿದ್ರೆ ಮಾತ್ರ ಅದರಿಂದ ನೀರು ಹರಿಯಕ್ಕೆ ಸಾಧ್ಯ, ನಾವು ಬೇರೆಯವ್ರಿಗೆ ಕೊಡಕ್ ಸಾಧ್ಯ. ನಮ್ಮ ಕೊಡದಲ್ಲೇ ನೀರಿಲ್ಲ ಅಂದ್ರೆ ನಾವು ಬೇರೆಯವ್ರಿಗೆ ಏನ್ ಕೊಡ್ತೀವಿ? ಖಾಲಿ ಕೊಡ ಹಾಕಕ್ಕಾಗತ್ತಾ? ಸೊ ನಾವು ಫಸ್ಟ್ ದೈಹಿಕವಾಗಿ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿ ಇರಬೇಕು. ಅವಾಗ ಮಾತ್ರ ನಾವು ಎಲ್ಲರನ್ನು ಚೆನ್ನಾಗಿ ನೋಡ್ಕೊಳಕ್ ಸಾಧ್ಯ. ಸೊ ಎಲ್ಲಾರು ಎಲ್ಲ ಕೆಲಸ ಮಾಡ್ಬೋದು, ಅದನ್ನ 100% ಪರಿಪೂರ್ಣವಾಗಿ ಪರ್ಫೆಕ್ಟ್ ಆಗಿ ಮಾಡಿ ಅದರಿಂದ ಒಂದು ಆತ್ಮತೃಪ್ತಿ ಸಿಗುತ್ತಲ್ಲ, ಆ ತರ ಜೀವನ ಬೇಕು ಅಂದ್ರೆ ಯೋಗ ಮಾಡ್ಲೇಬೇಕು. ಈಗ ಟೈಮ್ ಇಲ್ಲ ಅನ್ನೋರ್ಗೆ ನಾನೊಂದು 5 ನಿಮಿಷ 10 ನಿಮಿಷ ಯೋಗ ಮಾಡ್ತೀನಪ್ಪ ಅನ್ನೋರಿಗೆ ಯಾವ್ದಾದ್ರು ಸುಲಭವಾಗಿ ಮಾಡುವ ಯೋಗ ಅಭ್ಯಾಸ ನೀವು ಸಜೆಸ್ಟ್ ಮಾಡ್ಬೋದಾ? 5 ನಿಮಿಷ ಪ್ರಾಣಾಯಾಮ ಮಾಡಿದ್ರು ಅದನ್ನ ದಿನನಿತ್ಯ ಮಾಡಬೇಕು. ಆಯ್ತಾ? ಸೊ ಮೊದಲನೇದಾಗಿ ಯೋಗ ಅಂದ್ರೆ ಅಷ್ಟಾಂಗ ಯೋಗ. ಅದರಲ್ಲಿ 8 ವಿಧಗಳಿದಾವೆ, 8 ಲಿಂಬ್ಗಳಿದಾವೆ. ಅದರಲ್ಲಿ ಈಗ ನಾವು ಮಾತಾಡ್ತಾ ಇರೋದು ಆಸನ, ಪ್ರಾಣಾಯಾಮ ಮತ್ತೆ ಧ್ಯಾನದ ಬಗ್ಗೆ ಮಾತ್ರ ನಾವು ಫೋಕಸ್ ಮಾಡ್ತಾ ಇದೀವಿ. ಸೊ 5 ನಿಮಿಷದಿಂದ 10 ನಿಮಿಷ ಅಂದ್ರೆ ಮೊದಲಿಗೆ ಪ್ರಾಣಾಯಾಮದ ಮೇಲೆ ಫೋಕಸ್ ಮಾಡಬೇಕು. ಸೊ ಮೊದಲಿಗೆ ನಿಮ್ ಮನಸ್ಸಿನ ಸ್ಥಿತಿ ಚೆನ್ನಾಗಿದ್ರೆ ನಿಮ್ ದೈಹಿಕವಾಗಿ ಏನಾದ್ರೂ ಮಾಡ್ಬೋದು. ಆ ಮೋಟಿವೇಶನ್ ಬೇಕು ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಸೊ ಮೋಟಿವೇಶನ್ ತಗೊಂಡು ಯೋಗ ಮಾಡೋದ್ಕಿಂತ ಯೋಗ ಮಾಡಿ ಮೋಟಿವೇಶನ್ ಬರ್ಸ್ಕೊಂಡ್ರೆ ಚೆನ್ನಾಗಿರತ್ತೆ. ಓಕೆ. ಸೊ ಪ್ರಾಣಾಯಾಮ, ಸೊ ನಾಡಿ ಶುದ್ಧಿ ಪ್ರಾಣಾಯಾಮ ಅಂತೂ ಎಲ್ಲರಿಗೂ ಬರುತ್ತೆ. ಒಂದು ಒಳ್ಳೆಯನ್ನ ಮುಚ್ಕೊಂಡು ಇನ್ನೊಂದು ಒಳ್ಳೆಯಿಂದ ಉಸಿರು ತಗೊಂಡು ಇನ್ನೊಂದು ಕಡೆಯಿಂದ ಬಿಡೋದು. ಸೊ ಇದನ್ನ 6 to 7 ರೌಂಡ್ಸ್ ಆರಾಮಾಗಿ ಮಾಡ್ಕೋಬಹುದು. ಸೊ ದಿನ ಸುಮ್ಮನೆ ಕೂತಿದ್ದಾಗ್ಲೂ ಪ್ರಾಕ್ಟೀಸ್ ಮಾಡ್ಬೋದು. ಇಲ್ಲ ಅಂದ್ರೆ ಇನ್ನೊಂದು ಜಾಗೃತ ಉಸಿರಾಟ ಅಂತ ಕರಿತೀವಿ. ಸೊ ಏನಪ್ಪಾ ಅದು ಅಂದ್ರೆ 4 ಸೆಕೆಂಡ್ ಉಸಿರನ್ನ ಒಳಗೆ ಹೇಳ್ಕೊಳ್ಳೋದು, 4 ಸೆಕೆಂಡ್ ಹಿಡಿದಿಟ್ಕೊಳ್ಳೋದು, ಇನ್ನು 6 ಸೆಕೆಂಡ್ ಕಾಲ
ಉಸಿರನ್ನ ನಿಧಾನವಾಗಿ ಆಚೆ ಬಿಡೋದು. ಇದನ್ನ ಒಂದು 10 ರೌಂಡ್ಸ್ ಮಾಡ್ಕೋಬಹುದು. ಸೊ ಪ್ರಾಣಾಯಾಮ ಮೊದಲು ನೀವು ಎಷ್ಟೋ ಕೆಲಸ ಗಡಿಬಿಡಿಯಲ್ಲಿ ಎಲ್ಲ ಓಡಾಡ್ತಾ ಇರ್ತೀರಾ, ಸೊ ಮನಸ್ಸು ಒಂದ್ ಕಡೆ ಬರಬೇಕು ಅಂದ್ರೆ ಮೊದಲು ಇದನ್ನ ಮಾಡಬೇಕು. ಉಸಿರಾಟದ ಮೇಲೆ ಗಮನ, ಅನುಲೋಮ ವಿಲೋಮ, ಅದೊಂದು ಪ್ರಾಣಾಯಾಮ. ಇದೆರಡು ಮಾಡ್ಕೊಂಡಾದ್ಮೇಲೆ ನಿಂತಲ್ಲೇನೆ ತಾಡಾಸನ, ಸೊ ನಿಲ್ಲೋದನ್ನ ಬೆನ್ನು ನೇರ ಮಾಡ್ಕೊಂಡು ನಿಲ್ಲೋದು, ವೃಕ್ಷಾಸನ. ಇದೆಲ್ಲ ಈಸಿ. ನಿಂತಲ್ಲೇ ನೀವು ಅಡುಗೆ ಮನೆಯಲ್ಲಿ ಏನಾದ್ರೂ ಕುಕ್ ಮಾಡ್ತಾನೆ ಅಲ್ಲೇ ನಿಂತಿರ್ತೀರ, ಅಲ್ಲೇ ಮಾಡ್ಕೋಬಹುದು ಅಲ್ವಾ. ಸೊ ಅರ್ಧ ಚಂದ್ರಾಸನ ಅಲ್ವಾ. ಆಮೇಲೆ ಗೋಮುಖಾಸನ, ಸೊ ಎಲ್ಲಿ ನಿಂತಿರ್ತೀರೋ ಅಲ್ಲೇ. ಆರ್ಮ್ ರೊಟೇಷನ್ಸ್, ನಿಮ್ಮ ಭುಜಾನ ತಿರುಗಿಸುವಂಥದ್ದು, ಕತ್ತನ್ನ ಸ್ಟ್ರೆಚ್ ಮಾಡುವಂಥದ್ದು ಆ ಕಡೆ ಈ ಕಡೆಗೆ, ಅದೇ ಮುಖ್ಯವಾಗಿ ಮಾಡಬೇಕು. ಓಕೆ. ಸೊ ಈಗ ತುಂಬಾ ಪ್ರಚಲಿತವಾದ ವರ್ಡ್ ಬಂದಿರೋದು ಡೆಸ್ಕ್ ಯೋಗ ಅಂತ ಹೇಳಿ. ಸೊ ಡೆಸ್ಕ್ ಮುಂದೆ ಗಂಟೆಗಟ್ಟಲೆ ಕುತ್ಕೊಂಡು ಕೆಲಸ ಮಾಡ್ತಾರೆ ಹೆಣ್ಮಕ್ಳು. ಸೊ ಅವರಿಗೆ ಸಾಮಾನ್ಯವಾಗಿ ತುಂಬಾ ಬೆನ್ನು ನೋವಿರಬಹುದು, ಕಾಲು ನೋವಿರಬಹುದು, ಈ ತರ ದೈಹಿಕ ಸಮಸ್ಯೆಗಳು. ಅಂಡ್ ಇನ್ನೊಂದೇನಂದ್ರೆ ಸ್ಟ್ರೆಸ್ನು, ಕೆಲಸದ ಒತ್ತಡನೂ ಜಾಸ್ತಿ ಇರುತ್ತೆ. ಡೆಸ್ಕ್ ಮುಂದೆ ಕೂತ್ಕೊಂಡು ಕೆಲಸ ಮಾಡುವ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಾಣಿಸುವ ದೈಹಿಕ ಸಮಸ್ಯೆ, ಮಾನಸಿಕ ಸಮಸ್ಯೆಗಳು ಮತ್ತೆ ಡೆಸ್ಕ್ ಯೋಗದ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ? ಖಂಡಿತ. ಸೊ ಈಗ ಡೆಸ್ಕ್ ಯೋಗಕ್ಕಿಂತ ಚೇರ್ ಯೋಗ ಅಂತ ತುಂಬಾ ಫೇಮಸ್ ಆಗಿದೆ. ಸೊ ಡೆಸ್ಕ್ ಅಥವಾ ಕುರ್ಚಿ ಅಲ್ಲೇ ಕೆಲಸ ಮಾಡೋರು, ಎಲ್ಲಾ ಕಚೇರಿಗಳಲ್ಲಿರೋರು ಎಲ್ಲ ಅದೇ ತರ ಕೆಲಸ ಮಾಡೋದು ಅಲ್ವಾ. ಸೊ ಅದರಲ್ಲಿ ಏನು ಮಾಡ್ಕೋಬಹುದು ಅಂದ್ರೆ, ನೀವು ಒಂದು ಚೇರಲ್ಲೇ ಕೂತಿರ್ತೀರಾ. ಸೊ ಫಸ್ಟ್ ಚೇರಲ್ಲಿ ವೀಲ್ಸ್ ಇರಬಾರ್ದು. ಸೊ ಅದರಲ್ಲಿ ನೀವು ಒಂದು ರೂಲ್ಸ್ ಮಾಡ್ಕೋಬೇಕು. ಪ್ರತಿ ಗಂಟೆಗೆ ನಾನು 2 ನಿಮಿಷ ಸ್ಟ್ರೆಚ್ ಮಾಡ್ತೀನಿ, ಪ್ರತಿ ಗಂಟೆಗೆ 2 ನಿಮಿಷ ಪ್ರಾಣಾಯಾಮ ಮಾಡ್ತೀನಿ, ಪ್ರತಿ ಗಂಟೆಗೆ 1 ನಿಮಿಷ ಧ್ಯಾನ ಮಾಡ್ತೀನಿ. ಇಷ್ಟೇ. ಇದನ್ನ ಪ್ರತಿ ಗಂಟೆನೂ 3 ಮಾಡ್ಬೇಕು ಅಂತಿಲ್ಲ, ಪ್ರತಿ ಗಂಟೆ ಒಂದೊಂದು. ಸೊ ಏನಾದ್ರೂ ಅಲಾರ್ಮ್ ಸೆಟ್ ಮಾಡ್ಕೊಳ್ಳೋದ, ರಿಮೈಂಡರ್ ಇಟ್ಕೊಳ್ಳೋದ, ಈ ತರ ಮಾಡ್ಕೊಂಡು ಕೂತಿರೋ ಸ್ಥಳದಲ್ಲೇನೆ ನಾನು ಅದು ಜಾಗೃತ ಉಸಿರಾಟ ಏನ್ ಹೇಳ್ದೆ 4-4-6 ಅದರದ್ದು ಏನ್ ಹೇಳ್ದೆ ಅದನ್ನ ಮಾಡ್ಕೋಬಹುದು. ಆಮೇಲೆ ಕೂತಲ್ಲೇನೆ ಮತ್ತೆ ಆಸನಗಳಿದಾವೆ. ಓಕೆ, ನೀವು ತಾಡಾಸನ ಅಂದ್ರೆ ಬೆನ್ನನ್ನ ಫಸ್ಟ್ ನೇರ ಮಾಡೋದು, ಅದು ಮಾಡ್ಕೋಬಹುದು. ಗೋಮುಖಾಸನ ಇನ್ನು ಗೊತ್ತೇ ಇದೆ, ಕೈಗಳನ್ನ ಹಿಂದೆ ಹಾಕಿ 2 ತರ ಮಾಡೋದು. ತುಂಬಾ ತರ ಇದೆ. ಅದರಲ್ಲಿ ಒಂದು ಮುಖ್ಯವಾಗಿ ಏನ್ ಮಾಡ್ಬೇಕು ಅಂದ್ರೆ ಅರ್ಧ ಮತ್ಸ್ಯೇಂದ್ರಾಸನ ಅಂತ ಬರುತ್ತೆ. ಒಂದು ಸೈಡ್ ಅಲ್ಲಿ ಚೇರ್ ಹ್ಯಾಂಡಲ್ ಇರತ್ತಲ್ಲ, ಅದನ್ನ 2 ಕೈಯಲ್ಲಿ ಹಿಡ್ಕೊಂಡು ಹಿಂದಕ್ಕೆ ತಿರುಗೋದು. ನಿಮ್ಮ ಮೇಲಿನ ಶರೀರನ ಅರ್ಧಕ್ಕೆ ಹಿಂದಕ್ಕೆ ತಿರುಗಿಸೋದು. ಅಲ್ಲಿ ಒಂದು 10 ಕೌಂಟ್, ಅಲ್ಲಿ ದೀರ್ಘ ಉಸಿರಾಟ ಮಾಡಬೇಕು. ಮತ್ತೆ ವಾಪಸ್ ಬಂದು ಇನ್ನೊಂದು ಕಡೆಗೆ ತಿರ್ಗೋದು. ಇದು ಆರಾಮಾಗಿ ಈಸಿಯಾಗಿ ಮಾಡ್ಬೋದು. ಸೊ ಎಲ್ಲರೂ ಮಾಡ್ತಾರೆ. ಏನ್ ಮಾಡ್ತಾರೆ, ಬೆನ್ನಿಡ್ಕೊಂಡಿದೆ, ಹಿಂಗ್ ತಿರುಗ್ತೀನಿ, ಹಂಗ್ ತಿರುಗ್ತೀನಿ. ತಿರುಗ್ತೀರಾ ಸರಿ, ಕಂಪ್ಲೀಟ್ ಆಗಿ ತಿರುಗಿ ಉಸಿರಾಟನ ದೀರ್ಘವಾಗಿ ಮಾಡಬೇಕು. ಅವಾಗಷ್ಟೇ ಅದನ್ನ ಯೋಗಾಭ್ಯಾಸ ಅಂತಾರೆ. ಇಲ್ಲ ಅಂದ್ರೆ ಸುಮ್ಮನೆ ಸ್ಟ್ರೆಚ್ ಆಗತ್ತೆ. ಮಲ್ಟಿ ಟಾಸ್ಕಿಂಗ್ ಮಾಡ್ತಾರಲ್ಲ ಹೆಣ್ಮಕ್ಳು, ಅವರಲ್ಲಿ ಮೆಂಟಲ್ ಸ್ಟ್ರೆಸ್ನು ಜಾಸ್ತಿ ಇರುತ್ತೆ, ಫೆಟೀಗ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಯೋಗ ಹೇಗೆ ಪರಿಹಾರ ನೀಡುತ್ತೆ ನವ್ಯ? ಸೊ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇರೋ ವುಮೆನ್ ಅಂದ್ರೆ ಅದು ಅವರೇ ಚಾಯ್ಸ್ ಮಾಡ್ಕೊಂಡಿರೋದು. ಐ ಕ್ಯಾನ್ ಡೂ ಇಟ್, ಇಷ್ಟೆಲ್ಲ ಮಾಡ್ಬೋದು ಅಂತ ಮೊದಲೇ ದೃಢವಾಗಿ ನಿರ್ಧಾರ ಮಾಡಿರ್ತಾರೆ. ಸೊ ಎಲ್ಲ ಮಾಡಿದ್ದಾದ್ಮೇಲೆ ಬಟ್ ಅಟ್ ದ ಎಂಡ್ ಆಫ್ ದ ಡೇ ಆ ಮೆಂಟಲ್ ಫೆಟಿಗ್, ಫಿಸಿಕಲ್ ಫೆಟಿಗ್ ಅನ್ನೋದು ಇದ್ದೇ ಇರುತ್ತೆ. ಸೊ ಇಂಥವ್ರು ಏನ್ ಮಾಡ್ಬೋದು ಅಂದ್ರೆ, ಕೆಲಸ ಮುಗಿಸಿ ಮನೆಗೆ ಹೋಗಿದ ತಕ್ಷಣ ಹಠಯೋಗ ಅಂದ್ರೆ ನಿಧಾನವಾದ ಯೋಗ, ಯಾವುದು ಸ್ಟ್ರೆಸ್ ಮಾಡ್ಕೊಳ್ದೆ ಕಂಪ್ಲೀಟ್ ಆಗಿ ಜಾಗ್ ಮಾಡ್ಕೊಂಡು ಆ ಥರ ಎಲ್ಲ ಅಲ್ಲ, ನಿಧಾನವಾಗಿ ಸೌಮ್ಯ ಅಭ್ಯಾಸ ಅಂತ ಹೇಳ್ತೀವಿ. ಸೊ ನಿಧಾನವಾದ ಯೋಗ ಮಾಡಿಕೊಂಡು ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡಿ, ಮೇನ್ ಆಗಿ ಯೋಗ ನಿದ್ರಾ ಅಂತ ಕರಿತೀವಿ. ಸೊ ಎಲ್ಲಾ ಯೋಗ ಸೆಷನ್ಸ್ ಎಂಡ್ ಅಲ್ಲಿ ಶವಾಸನ ಅಂತ ಮಾಡ್ತಾರೆ ಅಲ್ವಾ. ಸೊ ಆ ಶವಾಸನ ಪ್ರೊಸೀಜರ್ ಏನಿದೆ, ಬೆನ್ನ ಮೇಲೆ ಮಲಗಿ ನೆಲದ ಮೇಲೆ ಕಂಪ್ಲೀಟ್ ಆಗಿ ತಲೆಯಿಂದ ಕಾಲ್ವರೆಗೂ ಎಲ್ಲಾ ಭಾಗಗಳನ್ನು ಮಸಲ್ಸ್ನು ಸಡಿಲ ಮಾಡಿ, ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಟ್ಟು, ಆಮೇಲೆ ಕಂಪ್ಲೀಟ್ ಆಗಿ ಮೆಂಟಲಿ ರಿಲ್ಯಾಕ್ಸ್ ಮಾಡಿ ಒಂದು ಸಂಕಲ್ಪ ಮಾಡ್ಕೋಬೇಕು. ನಾನು ಆರೋಗ್ಯವಾಗಿದ್ದೀನಿ, ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ನಾನು ಎಲ್ಲಾ ತರದ ಏನು ಜವಾಬ್ದಾರಿ ಹೊತ್ಕೊಂಡಿದ್ದೀನಿ ಅದು ನನ್ನ ಕೈಯಲ್ಲಿ ಚೆನ್ನಾಗಿ ಮಾಡಕ್ಕಾಗತ್ತೆ. ಈ ತರ ಅಫರ್ಮೇಷನ್ಸ್ ಮಾಡಿಕೊಂಡು ಮತ್ತೆ ನಿಧಾನವಾಗಿ ಆ ಪೊಸಿಷನ್ ಇಂದ ಆಚೆ ಬರೋದು. ಇದು ಯೋಗ ನಿದ್ರಾ ಅಂತ ಕರಿತೀವಿ. 10 to 15 ಮಿನಿಟ್ಸ್ ಇದನ್ನ ಮಾಡಬೇಕು. ಇದು ನಾವು ರಾತ್ರಿ ಹೊತ್ತು 7-8 ಗಂಟೆ ಏನು ಮಲ್ಕೊಂಡು ರಿಲ್ಯಾಕ್ಸೇಷನ್ ಸಿಗುತ್ತಲ್ಲ, ಅದು ಈ 15 ಮಿನಿಟ್ಸ್ ಅಲ್ಲೇ ಮೈಂಡಿಗೆ ಸಿಕ್ಬಿಡತ್ತೆ. ಕೆಲಸದ ಒತ್ತಡದಿಂದ ಈ ಕೋಪ ಅಂಡ್ ಮೆಂಟಲ್ ಪೀಸ್ ಕಳ್ಕೊತಾರಲ್ಲ, ಅವರಿಗೆ ಯಾವ ರೀತಿಯ ಯೋಗ ಎಕ್ಸಸೈಸಸ್ ಹೆಲ್ಪ್ ಆಗುತ್ತೆ? ಸೊ ಮೆಂಟಲ್ ಪೀಸಿಗೆ ಬಂದಾಗ ಪ್ರಾಣಾಯಾಮ, ಧ್ಯಾನ ಮುಖ್ಯ. ಓಕೆ, ಸೊ ಈ ಉಸಿರಾಟ ಕ್ರಿಯೆ ನಾವೇನ್ ಹೇಳ್ಕೊಟ್ವಿ, ಪ್ರಾಣಾಯಾಮ ಏನ್ ಮಾಡ್ತಾ ಇದೀವಿ ಅದನ್ನ ಕಂಟಿನ್ಯೂಸ್ ಆಗಿ ಮಾಡಬೇಕು.
ಡೀಪ್ ಬ್ರೀದಿಂಗ್ ಅಂತ ಬರುತ್ತೆ. ಈಗ ಸಡನ್ ಆಗಿ ನಿಮಗೆ ಕೋಪ ಬಂತು, ಆಗ ಏನ್ ಮಾಡ್ಬೇಕು, ನೀವು ಫಸ್ಟ್ ರೆಕಗ್ನೈಸ್ ಮಾಡ್ಕೋಬೇಕು, ಓಕೆ ನನಗೆ ಕೋಪ ಇದೆ. ಸೊ ಅವಾಗ ಏನ್ ಮಾಡ್ಬೇಕು, ತಕ್ಷಣ ಸ್ಟಾಪ್ ಮಾಡಿ ಕಣ್ಮುಚ್ಚಿ ನಿಧಾನವಾಗಿ ಉಸಿರು ತಗೊಂಡು ನಿಮ್ ಥಾಟ್ ಮೇಲೆನೆ ಏನಾಗ್ತಾ ಇದೆ, ಯಾಕೆ ಆಗ್ತಾ ಇದೆ ಅಂತ ಯೋಚನೆ ಮಾಡಿ ಉಸಿರಾಟದ ಮೇಲೆ ಆಮೇಲೆ ಆಚೆ ಬಿಡಬೇಕು. ಸೊ ಈಗ ಕೋಪ ತಾಪ ಅಂದ್ರೆ ಏನು, ಬಿಸಿಯಿಂದಾನೇ ಕೋಪ ತಾಪ ಆಗೋದು. ಸೊ ಬಾಡಿಯಲ್ಲಿ ಸರ್ಕ್ಯುಲೇಷನ್ಸ್ ಜಾಸ್ತಿ ಆಗಿ ಸೊ ನಮ್ಮ ಸೆಲ್ಸ್ ಏನ್ ಮಾಡುತ್ತೆ, ಹೀಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈಗ ಏನ್ ಮಾಡ್ಬೇಕು, ನಾವು ಕೂಲ್ ಡೌನ್ ಮಾಡಬೇಕು. ಸೊ ಅದಕ್ಕೆ ಶಿಥಿಲಿ ಪ್ರಾಣಾಯಾಮ ಅಂತ ಇದೆ ನಮ್ಮಲ್ಲಿ. ಓಕೆ, ನಾಲ್ಗೆನ ರೋಲ್ ಮಾಡಿ ಅಪ್ಪರ್ ಪ್ಯಾಲೆಟ್ಗೆ ಸ್ಟಿಕ್ ಮಾಡಿ ಬಾಯಿಂದ ದೀರ್ಘವಾಗಿ ಉಸಿರನ್ನ ಎಳ್ಕೊಂಡು ಹಿಡಿದಿಟ್ಕೊಂಡು ಒಂದು 5 ಸೆಕೆಂಡ್ ಮೂಗಿಂದ ಬಿಡಬೇಕು. ಇದು ಶಿಥಿಲಿ ಪ್ರಾಣಾಯಾಮ, ಬಾಡಿನ ಕೂಲ್ ಡೌನ್ ಮಾಡಕ್ಕೇನೆ ಮಾಡೋದು. ಆಮೇಲೆ ಲೆಫ್ಟ್ ಸೈಡ್ ನಾಸ್ಟ್ರಿಲ್ ಬ್ರೀದಿಂಗ್. ಓಕೆ, ಚಂದ್ರ ಬ್ರೀದಿಂಗ್. ಓಕೆ, ಸೂರ್ಯ ಹೀಟಿಗೆ, ಚಂದ್ರ ಕೋಲ್ಡ್ಗೆ. ಸೊ ರೈಟ್ ಸೈಡ್ ಇಸ್ ಸೂರ್ಯ, ಲೆಫ್ಟ್ ಸೈಡ್ ಇಸ್ ಚಂದ್ರ. ಸೊ ಲೆಫ್ಟ್ ಸೈಡ್ ನಾಸ್ಟ್ರಿಲ್ ಇಂದ ಪ್ರಾಣಾಯಾಮ ಮಾಡೋದು. ಓಕೆ, ಒಂದು 10-12 ರೌಂಡ್ಸ್ ಮಾಡ್ಕೊಂಡ್ರೆ ಆ ಕೋಪ ಎಲ್ಲ ಏನ್ ಬಂದಿದೆ ಆರಾಮಾಗಿ ಬಾಡಿ ಕೂಲ್ ಆಗುತ್ತೆ. ಈಗ ಯೋಗದಲ್ಲಿ ಒಂದು ಭ್ರಾಮರಿ ಅಂತ ಏನೋ ಇದೆಯಲ್ಲ, ಭ್ರಾಮರಿ ಪ್ರಾಣಾಯಾಮನೂ ಇದೆ. ಸೊ ಅದು ಅಷ್ಟೇ, ಮೈಂಡ್ ನ ಕಾಮ್ ಡೌನ್ ಮಾಡಕ್ಕೆ. ಸೊ ನಾಡಿ ಶುದ್ಧಿ ಆಯ್ತು, ನಿಮ್ಗೆ ಶಿಥಿಲಿ ಆಯ್ತು, ನೆಕ್ಸ್ಟ್ ಭ್ರಾಮರಿ ಮಾಡ್ಕೋಬೇಕು. ಸೊ 2 ಕೈಗಳನ್ನ ಮುಖದ 5 ಭಾಗದಲ್ಲಿ ಇಟ್ಟು ಕಿವಿನ ಮುಚ್ಚಿ ಹೆಬ್ಬೆರಳಲ್ಲಿ ಜೋರಾಗಿ ಉಸಿರೆಳ್ಕೊಂಡು ನಾಲ್ಗೆ ಮಡ್ಚಿರ್ಬೇಕು. ಅದು ಭ್ರಾಮರಿ ತರ ಸೌಂಡ್ ಮಾಡ್ಬೇಕು, ದುಂಬಿ ತರ. ಆಗ ಏನಾಗುತ್ತೆ, ನಮ್ಮ ತಲೆ ಒಳಗಡೆ ಈಗ ಗಂಟೆ ಹೊಡೆದಾಗ ಹೆಂಗೆ ಒಳಗಡೆ ಎಲ್ಲ ರೌಂಡ್ ಹೊಡಿಯತ್ತಲ್ಲ ಸೌಂಡ್, ಆ ಥರ ನಾವೇ ಕ್ರಿಯೇಟ್ ಮಾಡ್ಕೊಂಡಂಗೆ. ಸೊ ಆವಾಗ ಥಾಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ, ಬಂದಿರೋ ಕೋಪ ಎಲ್ಲ ಕಡಿಮೆ ಆಗುತ್ತೆ. ಆ್ಯಂಡ್ ನನಗೆ ನಿಮ್ಮ ಪರ್ಸನಲ್ ಯೋಗ ಜರ್ನಿ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಯಾಕೆ ಸ್ಟಾರ್ಟ್ ಮಾಡಿದ್ರಿ, ಹೇಗೆ ನಿಮ್ಮಲ್ಲಿ ಬರೋ ಪೇಷಂಟ್ಸ್ಗೆಲ್ಲ ನೀವು ಯಾವ ರೀತಿಯ ಸಲಹೆ ಕೊಡ್ತೀರಾ ಅಂತ? ಸೊ ನನ್ನ ಜರ್ನಿ ನಾನು ಸ್ಟಾರ್ಟ್ ಮಾಡಿದ್ದು ಅಂದರೆ, ನಾನು ಆಯುರ್ವೇದ ವೈದ್ಯೆ. ನನಗೆ ಆಯುರ್ವೇದ ಕೋರ್ಸ್ ಆದಮೇಲೆ ಬೇರೆ ಏನಾದರೂ ಮಾಡಬೇಕಿತ್ತು. MD ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ಬೇರೆ ಏನು ಐಡಿಯಾಸ್ ಇಲ್ಲ. ಬಟ್ ನನಗೆ ದೇಶ ನೋಡಬೇಕು, ದೇಶ ನೋಡೋ ಆಸೆ. ದುಡ್ಡಿಲ್ಲ, ನಾನು ಆಗ ಇನ್ನೂ ಸ್ಟೂಡೆಂಟ್, ನಾನೇನು ಅರ್ನ್ ಮಾಡ್ತಾ ಇಲ್ಲ. ಹೆಂಗೆ ದೇಶ ನೋಡೋದು, ದೇಶ ಸುತ್ತೋದು ಅಂತ ಕ್ವೆಶ್ಚನ್ ಬಂತು. ಆಗ ನಾನು ಆಗ್ತಾನೆ ಫೇಸ್ಬುಕ್ ಎಲ್ಲ ತುಂಬ ಫೇಮಸ್, ಇನ್ನೂ ಇನ್ಸ್ಟಾಗ್ರಾಮ್ ಬಂದಿಲ್ಲ. ಸೊ ಫೇಸ್ಬುಕ್ಕಲ್ಲಿ ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್, ಯೋಗ ಒಂದು ಮಾಡಿಕೊಂಡ್ರೆ ಎಲ್ಲ ಫಾರಿನ್ ಕಂಟ್ರಿಯಲ್ಲೂ ಯೋಗ ಟೀಚರ್ ಆಗ್ಬೋದು. ಆಯುರ್ವೇದ ಕೋರ್ಸ್ ಇಂಡಿಯಾದಲ್ಲಿ ಅಷ್ಟು ಪ್ರಾಧಾನ್ಯತೆ ಇದೆ, ಬಟ್ ಆಚೆ ಹೋದ್ರೆ ಸ್ವಲ್ಪ ಕಡಿಮೆ, ಬೇರೆ ಬೇರೆ ಎಕ್ಸಾಮ್ಸ್ ಬರೀಬೇಕು, ಅದು ಕಷ್ಟ ಆಯಿತು. ಸೊ ಯೋಗ ಅಲ್ಲೇನು ನಿಮ್ದು ಒಂದು ಸರ್ಟಿಫಿಕೇಶನ್ ಇದ್ರೆ ಎಲ್ಲಾದರೂ ಹೋಗಿ, ಯಾವ ಸ್ಟುಡಿಯೋದರಲ್ಲಾದರೂ ಹೋಗಿ ಯೋಗ ಟೀಚರ್ ಆಗ್ಬೋದು, ಯಾವ ದೇಶಕ್ಕಾದರೂ ಓಡಾಡ್ಬೋದು. ಇದು ನನ್ನ ಪ್ಲಾನ್ ಫಸ್ಟ್. YIC ಅಂತ ಸ್ವಾಮಿ ವಿವೇಕಾನಂದ ಯೋಗ ಆಶ್ರಮದಲ್ಲಿ ಇದೆ. ಸೊ ಅಲ್ಲಿ ಹೋಗಿ 1 ತಿಂಗಳು ಅಲ್ಲೇ ಇದ್ದು ಈ ಕೋರ್ಸ್ ಕಂಪ್ಲೀಟ್ ಮಾಡಿದೆ. ಸೊ ಅದಾದ್ಮೇಲೆ ನಾನು ಎಷ್ಟು ಚೇಂಜ್ ಆದೆ ಅಂದರೆ, ನಾನು ಭಗವದ್ಗೀತೆ ಓದಲಿಕ್ಕೆ ಶುರು ಮಾಡಿದೆ ಮನೆಗೆ ಬಂದು. ಸೊ ಅದು 200 ಅವರ್ ಕೋರ್ಸ್ ಅಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನಾನು ಆಯುರ್ವೇದ ಪ್ರಾಕ್ಟೀಸ್ ಶುರು ಮಾಡಿದೆ. ಅಲ್ಲಿ ಬರೋ ಪೇಷಂಟ್ಸಿಗೆಲ್ಲಾನು ಥೆರಪಿ ಯೋಗ ಅಂತ ಕರಿತೀವಿ. ಸೊ ಈಗ ರೋಗಿಗಳಿಗೆ ಹೇಳ್ಕೊಡೋ ಯೋಗಗಳು ಥೆರಪಿ ಯೋಗ. ಓಕೆ, ಸೊ ಅದು ಸ್ಟಾರ್ಟ್ ಆಯಿತು. ಅದಾದಮೇಲೆ ನನಗೆ ಇನ್ನೂ ಬೇರೆ ದೇಶಕ್ಕೆ ಹೋಗಬೇಕು, ಮಾಡಬೇಕು ಅಂತಾನೇ ಇತ್ತು. ಇದೊಂದೇ ಸರ್ಟಿಫಿಕೇಟ್ ಸಾಲಲ್ಲ ಅಂತ ಇನ್ನೊಂದು 500 ಅವರ್ ಅಡ್ವಾನ್ಸ್ ಸರ್ಟಿಫಿಕೇಟು ಮೈಸೂರಲ್ಲಿ ಮಾಡಿದೆ, ಯೋಗ ಶಾಲಾದಲ್ಲಿ. ಸೊ ಅಲ್ಲೂ ರೆಸಿಡೆನ್ಷಿಯಲ್ 3 ತಿಂಗಳು ಅಲ್ಲೇ ಇದ್ದು, ಅಲ್ಲೇ ಪ್ರಾಕ್ಟೀಸ್ ಮಾಡಿ, ಅಲ್ಲೇ ಮಾಡಿ. ಅದಾಗಿದ್ದ ತಕ್ಷಣ ನಾನು ದುಬೈಗೆ ಹೊರಟೆ, ಯೋಗ ಟೀಚರ್ ಆಗಿ ಮತ್ತೆ ಡಯಟೀಷಿಯನ್ ಆಗಿ. ಅಲ್ಲಿ ಆಯುರ್ವೇದ ಪ್ರಾಕ್ಟೀಸ್ ಸ್ವಲ್ಪ ಕಷ್ಟ. ಇಂಡಿಯನ್ ವೇ ಆಫ್ ಡಯಟೀಷಿಯನ್ ಮತ್ತೆ ಯೋಗ ಇನ್ಸ್ಟ್ರಕ್ಟರ್ ಆಗಿ ಅಲ್ಲಿ ಒಂದು ಹೊಸ ಯೋಗ ಸ್ಟುಡಿಯೋದಲ್ಲಿ ಕಂಪ್ಲೀಟ್ ಮ್ಯಾನೇಜ್ಮೆಂಟ್, ನಂದು ಕಂಪ್ಲೀಟ್ ಮ್ಯಾನೇಜ್ಮೆಂಟು, ಟೀಚರು ಮತ್ತೆ ಇನ್ನೂ ತುಂಬ ಕಾಲೀಗ್ಸ್ ಇದ್ರು. ಸೊ ಅಲ್ಲಿ ಹಂಗೆ ಜಾಯಿನ್ ಆಗಿ 1 ವರ್ಷ ಅಲ್ಲೇ ವರ್ಕ್ ಮಾಡಿದ್ದು, ಬರೀ ಫಾರಿನರ್ಸ್. ಸೊ ಫಾರಿನರ್ಸಿಗೆ ಇರೋ ಅಷ್ಟು ಇಂಟ್ರೆಸ್ಟ್ ಯೋಗದಲ್ಲಿ ಇಂಡಿಯನ್ಸಿಗೆ ಆಕ್ಚುಲಿ ಇಲ್ಲ. ಎವ್ರಿ ಡೇ ಬರ್ತಾರೆ ಅವರು, ವಿದೌಟ್ ಫೇಲ್, ಎವ್ರಿ ಡೇ, ಎವ್ರಿ ಮಂತ್ರ ಚಾಂಟ್ ಮಾಡ್ತಾರೆ. ಸೊ ಅವರಿಗೆ ಅಲ್ಲಿ ಎಷ್ಟು ಇಂಟ್ರೆಸ್ಟ್ ಇಂದ ಮಾಡ್ತಾರೆ ಅಂದ್ರೆ, ಸೊ ನನಗೆ ಅಲ್ಲಿಂದ ಬರಕ್ಕೆ ಇಷ್ಟ ಇರಲಿ. ಸೊ ಅಲ್ಲೇ ಕಂಟಿನ್ಯೂ ಆಯ್ತು, ಎವ್ರಿಥಿಂಗ್ ವೆಂಟ್ ವೆಲ್. ಅಂಡ್ ದೆನ್ ಐ ಸ್ಟಾರ್ಟೆಡ್ ಕನ್ಸಲ್ಟಿಂಗ್ ಫ್ಯೂ ಅದರ್ ಯೋಗ ಸ್ಟುಡಿಯೋಸ್. ನಾನು ಒಟ್ಟಿಗೆ ಒಂದು 5 ಯೋಗ ಸ್ಟುಡಿಯೋಸ್ಗೆ ಕನ್ಸಲ್ಟ್ ಮಾಡ್ತಾ ಇದ್ದೆ. ಬಿಕಾಸ್ ನಾನು ಇಂಡಿಯನ್ ಆಗಿರೋದ್ರಿಂದ ನನ್ನ ಚಾಂಟಿಂಗ್ ತುಂಬ ಚೆನ್ನಾಗಿತ್ತು, ಸಾಂಸ್ಕ್ರಿಟ್ ಶ್ಲೋಕಗಳು. ಆಮೇಲೆ ಆಯುರ್ವೇದ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ನನಗೆ ಸಾಂಸ್ಕ್ರಿಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಾದ್ಮೇಲೆ ಏನಾಯಿತು, ಮೈ ಬ್ರದರ್ಸ್ ಮ್ಯಾರೇಜ್ ಗಾಟ್ ಫಿಕ್ಸ್ಡ್. ಸೊ ಐ ಹ್ಯಾಡ್ ಟು ಕಮ್ ಫ್ರಮ್ ದೇರ್. ಕೋವಿಡ್ ಟೈಮ್. ಸೊ ಬಂದೆ, ಹಿಸ್
ಮ್ಯಾರೇಜ್ ಅಂಡ್ ಆಲ್ ಹ್ಯಾಪೆಂಡ್ ಆ್ಯಂಡ್ ದೆನ್ ದ ಕೋವಿಡ್ ಅಂಡ್ ಆಲ್ ಸ್ಟಾರ್ಟೆಡ್. ಓಕೆ ದೆನ್ ವಿಲ್ ಸ್ಟೇ ಬ್ಯಾಕ್ ಅಂತ ಅಂದ್ಬಿಟ್ಟು ಇಟ್ ಸ್ಟೇಡ್ ಬ್ಯಾಕ್. ಸೊ ಅದಾದ್ಮೇಲೆ ಇಟ್ ಸ್ಟಾರ್ಟೆಡ್ ಮೈ ಜರ್ನಿ ಹಿಯರ್. ಆಯುರ್ವೇದ ಯೋಗ ಒಟ್ಟಿಗೆ ಶುರುವಾಯಿತು. ಓಕೆ, ಯಾರು ಮೊಬೈಲ್ ಇಲ್ಲದೆ ಇರಲ್ಲ ಅಲ್ಲ, ಯಾವಾಗಲೂ ಮೊಬೈಲ್. ಸೊ ಮೊಬೈಲಿಂದ ಲೈಕ್ ನೆಕ್ ಮಸಲ್ಸ್ ಆ್ಯಂಡ್ ಹ್ಯಾಂಡ್ ಮಸಲ್ಸ್ ಎಲ್ಲ ಪೇನ್ ಉಂಟಾಗುತ್ತೆ. ಸೊ ಅದರಿಂದ ಮತ್ತೆ ಐ ಮಸಲ್ಸ್ಗೂ ಸ್ಟ್ರೈನ್ ಆಗುತ್ತೆ. ಸೊ ಇದಕ್ಕೆ ಏನಾದರೂ ಯೋಗಗಳಿದಾವ? ಹೌದು, ಖಂಡಿತ. ಸೊ ನಾವು ಫಸ್ಟು ಕಣ್ಣಿಗೆ ಬರೋಣ ಮೇಲಿಂದ. ಸೊ ನಿಮ್ಮ ಐ ಬಾಲ್ನ ಹಿಡಿದಿಟ್ಕೊಂಡಿರೋದೇ ಮಸಲ್ಸು. ಸೊ ನೀವು ಒಂದೇ ಕಡೆ ನೋಡ್ತಾ ಇರೋದ್ರಿಂದ ಒಂದೇ ಸ್ಕ್ರೀನ್, ಆ ಲೈಟ್ ಏನು ಬರ್ತಾ ಇದೆ ಲೈಟ್ ರೇಸ್, ಅದರಿಂದ ಡ್ಯಾಮೇಜ್ ಆಗ್ತಾನೆ ಇರುತ್ತೆ. ನೀವು ಐ ಬಾಲ್ಸ್ ಇಟ್ಕೊಂಡಿರೋ ಮಸಲ್ಸ್ನ ಟ್ರೈನ್ ಮಾಡಲಿಲ್ಲ ಅಂದರೆ ಅದೂ ಬೇರೆ ಮಸಲ್ಸ್ ಥರ ಬಿದೋಗತ್ತೆ, ಅದಕ್ಕೂ ಸ್ಟ್ರೆಂತ್ ಇರಲ್ಲ ಅಲ್ವಾ. ಸೊ ಏನು ಮಾಡಬೇಕು, ಕಣ್ಣನ್ನು ತಿರುಗಿಸುವಂಥ ಕ್ರಿಯೆ, ಮೇಲಿಂದ ಕೆಳಗೆ, ಸೈಡ್ ವೈಸ್ ಎಡದಿಂದ ಬಲಕ್ಕೆ, ಆಮೇಲೆ ಕಂಪ್ಲೀಟ್ ಸರ್ಕಲ್ ಮಾಡುವಂಥದ್ದು. ಓಕೆ, ಇದು 3 ವೇರಿಯೇಷನ್ಸ್ನ ಡೈಲಿ 2-3 ಸಲ ಮಾಡ್ಕೋಬಹುದು. ಸುಮ್ಮನೆ ಕೂತಿರ್ತೀವಿ, ಅಲ್ಲಿ ಸ್ಕ್ರೀನ್ ನೋಡೋದ್ ಬದಲು ಗೋಡೆ ನೋಡ್ಕೊಂಡು ಇಷ್ಟನ್ನ ಮಾಡ್ಬೋದು. ಆಮೇಲೆ ಪಾಮಿಂಗ್ ಅಂತ ಕರಿತೀವಿ, ಕೈನ ಉಜ್ಬಿಟ್ಟು ಒಂದು 5 ಸೆಕೆಂಡು ಅದರಿಂದ ವಾಮ್ತ್, ಬಿಸಿ ಏನು ಬರುತ್ತೆ ಅದನ್ನು ಕಣ್ಣ ಮೇಲೆ ಶಾಖದ ಥರ ಇಡೋದು. ನೀವು ಇಟ್ಟರೆ ನಿಮ್ಗೆ ಗೊತ್ತಾಗುತ್ತೆ, ಅಬ್ಬಬ್ಬಾ ಹಾ ಅಂತೀವಿ, ಆವಾಗಲೇ ಗೊತ್ತಾಗೋದು ಎಷ್ಟು ಟಯರ್ಡ್ ಆಗಿರುತ್ತೆ ಕಣ್ಣಿಗೆ ಅಂತ ಅಂದ್ಬಿಟ್ಟು. ಸೊ ಕೋಲ್ಡ್ ಪ್ಯಾಡ್ನ ಇಟ್ಕೊಳ್ಳೋದು, ಕ್ಯೂಕಂಬರ್ಸ್ ಇಟ್ಕೊಳ್ಳೋದು, ಅದನ್ನೆಲ್ಲನೂ ಮಾಡ್ಬೋದು. ಅದಾದಮೇಲೆ ಈ ಟೆಕೀಸ್ ಏನಿದ್ದಾರೆ ಅಂದರೆ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡೋರು, ಕಂಪ್ಲೀಟಾಗಿ ಫೋನ್ ನೋಡೋರು, ಸೊ ಅವ್ರಿಗೆ ಬೇರೆ ಆಪ್ಷನ್ ಇರಲ್ಲ, ವರ್ಕ್ ಮಾಡಲೇಬೇಕು ಅಲ್ವಾ. ಅಂಥವರಿಗೆ ಒಂದು ಟೆಕ್ನಿಕ್ ಏನಂದರೆ 20-20-20 ಅಂತ ರೂಲ್ ಇದೆ. ಏನು ಅಂದರೆ 20 ನಿಮಿಷಕ್ಕೆ ಒಂದ್ಸಲ 20 ಅಡಿ ದೂರ ಇರೋವಂಥ ಆಬ್ಜೆಕ್ಟ್ ನ 20 ಸೆಕೆಂಡ್ ನೋಡಬೇಕು. ಇದು 20-20. ಇದನ್ನ ನೀವು 2 ಅವರಿಗೆ ಒಂದ್ಸಲ, 3 ಅವರಿಗೆ ಒಂದ್ಸಲ, ಇಲ್ಲ 1 ಅವರಿಗೆ ಒಂದ್ಸಲ ಮಾಡ್ಕೊಳ್ತಾ ಇದ್ರೆ ಆ ಟಯರ್ಡ್ನೆಸ್ ಏನಾಗಿದೆಯಲ್ಲ, ಈ ಶಾರ್ಟ್ ಸೈಟೆಡ್ ಅಲ್ಲಿ ಏನು ಟಯರ್ಡ್ನೆಸ್ ಆಗಿದೆಯಲ್ಲ ಅದು ಕಡಿಮೆ ಆಗುತ್ತೆ. ಅವಾಗ ಮೈಂಡ್ ಸ್ವಲ್ಪ ಬೇರೆ ಕಡೆ ಹೋಗಿ ಮೈಂಡ್ ಮತ್ತೆ ರಿಯಾಕ್ಟಿವೇಟ್ ಆಗುತ್ತೆ. ಓಕೆ, ಸೊ ಈ ತರದ್ದು ಮಾಡ್ಕೊಳ್ಳೋದು. ದೀಸ್ ಆರ್ ಆಲ್ ಪಾರ್ಟ್ ಆಫ್ ಡೆಸ್ಕ್ ಯೋಗ, ಚೇರ್ ಯೋಗದಲ್ಲೇ ಬರುತ್ತಲ್ಲ. ಹೌದು, ಆಫೀಸಲ್ಲೇ ಕುತ್ಕೊಂಡು ಮಾಡುವಂತ ಆರಾಮಾಗಿ. ಸೊ ಇವಾಗ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಸ್ಕೂಲಲ್ಲಿ ಯೋಗ ಹೇಳ್ಕೊಡ್ತಾರೆ. ಸೊ ಆಫೀಸ್ಗೆ ಹೋಗೋವರಿಗೆ ಆಫೀಸಲ್ಲೇ ಯೋಗ ಮಾಡಿಸ್ಬೇಕು. ಸೊ ನಾವಷ್ಟೇ ಅಲ್ಲ, ನಾನು ಈ ಆರ್ಗನೈಸೇಷನ್ಸ್ಗೆ ಏನು ಹೇಳೋದಂದ್ರೆ, ಒಂದು 20-30 ನಿಮಿಷ ಎಲ್ಲರಿಗೂ ಸ್ವಲ್ಪ ಬ್ರೇಕ್ ಅಂತ ಕೊಟ್ಟು ಒಂದು ಸ್ಮಾಲ್ ರೂಮ್ ಅಂತ ಮಾಡಿ ಅದರಲ್ಲಿ ಇವನ್ನ ಹೇಳ್ಕೊಟ್ರೆ ನಿಮಗೆ ಪ್ರೊಡಕ್ಟಿವಿಟಿನೂ ಜಾಸ್ತಿ ಆಗುತ್ತೆ, ನಿಮ್ಮ ಎಂಪ್ಲಾಯೀಸು ಚೆನ್ನಾಗಿರ್ತಾರೆ. ಯೂಶುವಲಿ ಲೈಕ್ ಬಿಗಿನರ್ಸ್ ಅಂತ ಹೇಳ್ತಾರಲ್ಲ, ಯೋಗ ಏನು ಗೊತ್ತಿಲ್ಲ ನಾನು ಪ್ರಾಕ್ಟೀಸ್ ಮಾಡಬೇಕು ಅಂತ, ಅವರು ಇನಿಷಿಯಲಿ ಲೈಕ್ ಫುಲ್ ಎಂಥೂಸಿಯಾಸ್ಟಿಕ್ ಆಗಿ ಏನಾದರೂ ಮಿಸ್ಟೇಕ್ಸ್ ಮಾಡ್ತಾರೆ. ಯಾಕಂದ್ರೆ ಯೋಗದಲ್ಲಿ ಆಸನಗಳೆಲ್ಲ ಮಾಡುವಾಗ ಲೈಕ್ ಭಂಗಿ ಕರೆಕ್ಟ್ ಆಗಿರಬೇಕು, ಅದೆಲ್ಲ ಇರುತ್ತಲ್ವಾ. ಏನೇನು ತಪ್ಪುಗಳು ಮಾಡ್ತಾರೆ ಮತ್ತೆ ಅದನ್ನ ಹೇಗೆ ಕರೆಕ್ಷನ್ಸ್ ಮಾಡ್ಕೋಬೇಕು? ಸೊ ಮೊದಲನೇದು ಏನು ಹೇಳೋದಂದ್ರೆ, ಇನ್ನೊಬ್ರನ್ನ ನೋಡಿ ನಾನು ಅವ್ರ ಥರನೇ ಮಾಡ್ತೀನಿ ಅಂತ ಹೋಗಬಾರ್ದು. ಎಲ್ಲರ ಬಾಡಿನೂ ಡಿಫ್ರೆಂಟು. ಆಮೇಲೆ ಎಲ್ಲರೂ ಯಾವಾಗ ಯೋಗ ಸ್ಟಾರ್ಟ್ ಮಾಡಿರ್ತಾರೆ, ಯಾರ್ಯಾರ ಅಭ್ಯಾಸ ಯಾವ ಥರ ಇರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಸೊ ಅವರು ಆಸನಗಳನ್ನ ಫುಲ್ಲು ಮಾಡ್ತಾ ಇದ್ದಾರೆ, ಅಷ್ಟು ಡೀಪ್ ಆಗಿ ಬೆಂಡ್ ಆಗ್ತಾ ಇದ್ದಾರೆ, ನಾನು ಆಗ್ತೀನಿ ಅಂತ ಮಾಡೋದು ಮೊದಲನೇ ತಪ್ಪು. ಓಕೆ, ಬಿಕಾಸ್ ಎವ್ರಿ ಡೇ, ಪ್ರತಿದಿನ ಅಭ್ಯಾಸ ಮಾಡೋದ್ರಿಂದ ಅಷ್ಟೇ ಆಸನಗಳನ್ನ ಪರ್ಫೆಕ್ಟ್ ಆಗಿ ರೀಚ್ ಮಾಡಕ್ ಸಾಧ್ಯ. ಮೊದಲನೇದು ಬೇರೆಯವ್ರನ್ನ ನೋಡಿ ಮಾಡಬೇಡಿ, ನಿಮ್ಮ ಬಾಡಿಗೆ ಏನಾಗುತ್ತೋ ಅಷ್ಟೇ ಮಾಡಬೇಕು. ಓಕೆ, ಇನ್ನೊಂದು ಮಾರ್ಗದರ್ಶನ ಚೆನ್ನಾಗಿರ್ಬೇಕು, ನಿಮ್ಮ ಟೀಚರ್ ಕರೆಕ್ಟ್ ಆಗಿರ್ಬೇಕು. ನೀವು ಮನೆಯಲ್ಲೇ ಮಾಡ್ಕೊಂಡ್ರು, ಈಗ ವಿಡಿಯೋಸ್ ನೋಡ್ಕೊತಾ ಇದ್ದೀರಾ, ಆ ವಿಡಿಯೋಸಲ್ಲಿ ಯೂಶಲಿ ಬರೀ ಏನು ಕೇಳಿಸ್ಕೋತಾರೆ ಅಂದರೆ ಆ ಆಸನ ಈ ಆಸನ, ಹಿಂಗೆ ಮಲ್ಕೊಳ್ಳಿ, ಹಿಂಗೆ ಕೈ ಎತ್ತಿ ಅಷ್ಟೇ. ಬಟ್ ಅದ್ರ ಮಧ್ಯ ಅವರು ಉಸಿರಾಟದ್ದು ಏನು ಹೇಳ್ತಾ ಇದ್ದಾರೆ, ಟೇಕ್ ಅ ಡೀಪ್ ಬ್ರೆತ್, ಈಗ ಉಸಿರು ಒಳಗೆ ತಗೊಳ್ಳಿ ಅಂತ ಹೇಳ್ತಾರೆ, ಈಗ ಹಿಡಿದಿಟ್ಕೊಳ್ಳಿ ಅಂತ ಹೇಳ್ತಾರೆ, ಆಚೆ ಬಿಡಿ ಅಂತ ಹೇಳ್ತಾರೆ, ಅದ್ರ ಬಗ್ಗೆನೂ ಗಮನ ಹರಿಸ್ಬೇಕು. ಆಮೇಲೆ ಬೆನ್ನು ನೇರ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಈಗ ತುಂಬಾ ಜನಕ್ಕೆ ಏನಾಗ್ತಾ ಇದೆ ಅಂದ್ರೆ, ಯೋಗ ಮಾಡಿನೇ ಸರ್ವೈಕಲ್ ಸ್ಪಾಂಡ್ಲೋಸಿಸ್, ಲಂಬಾರ್ ಸ್ಪಾಂಡ್ಲೋಸಿಸ್ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಪಾಸ್ಚರ್ಸ್ ಕರೆಕ್ಟ್ ಆಗಿ ಇಲ್ಲ, ಆಲ್ರೆಡಿ ಪ್ರೀ ಎಕ್ಸಿಸ್ಟಿಂಗ್ ಇರುತ್ತೆ. ಅವ್ರು ಯೋಗಕ್ಕೆ ಹೋಗುವಾಗ ಹೋಗಕ್ಕೆ ಯಾಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ, ನೋವು ಸ್ಟಾರ್ಟ್ ಆಗಿದೆ. ಅದ್ರ ಮುಂಚೆ ಪ್ರಿಕಾಷನ್ಸ್ ತಗೊಂಡು ಮಾಡೋರು ತುಂಬಾ ಕಡಿಮೆ. ಸೊ ಅದರಿಂದಾಗಿ ತುಂಬ ಗಮನ ಕೊಟ್ಟು ಬೆನ್ನುಗಳನ್ನು ಸ್ಟ್ರೈಟ್ ಆಗಿ ಇಟ್ಕೊಂಡು, ಕಾಲುಗಳು ಯಾವ ಕಡೆ ಸ್ಟ್ರೈಟ್ ಆಗಿರ್ಬೇಕು ಎಲ್ಲಾನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕು. ದೀರ್ಘವಾದ ಉಸಿರಾಟ ಮಾಡಬೇಕು. ಸೊ ಆವಾಗ ದೇಹ ಮತ್ತು ಮನಸ್ಸು, ಆತ್ಮ ಅಲೈನ್ಮೆಂಟ್ ಏನು ಹೇಳ್ತೀವಿ ಅದು ಕರೆಕ್ಟಾಗಿ ರೀಚ್ ಆಗುತ್ತೆ. ಓಕೆ, ಆ್ಯಂಡ್ ಯೋಗ ಮಾಡುವಾಗ ನೀವು ಧ್ಯಾನ, ಪ್ರಾಣಾಯಾಮ ಆ್ಯಂಡ್ ಆಸನ ಹೇಳಿದ್ರಲ್ಲ, 3 ಕಂಬೈನ್ ಮಾಡಿ ಮಾಡಬೇಕಾ ಅಥವಾ ಲೈಕ್ ನಾನು ಒಂದು 5 ನಿಮಿಷ ಪ್ರಾಣಾಯಾಮ ಮಾಡ್ತೀನಿ, ನೆಕ್ಸ್ಟ್
ಈವ್ನಿಂಗ್ ಟೈಮಲ್ಲಿ ಆಸನ ಮಾಡ್ತೀನಿ ಅಂದ್ರೂ ನಡೆಯುತ್ತಾ? ನಿಮಗೆ ತುಂಬ ಟೈಮ್ ಇದೆಯಾ, ಡಿಫ್ರೆಂಟಾಗಿ ಮಾಡ್ಕೊಳ್ಳಿ. ಎಲ್ಲ ಟೈಮು ಇಲ್ವಾ, ನೀವು ಆಸನ ಮಾಡುವಾಗ್ಲೇ ಡೀಪ್ ಬ್ರೀದಿಂಗ್ ಮಾಡಿಕೊಂಡು ನಿಮ್ಮ ಉಸಿರಾಟದ ಮೇಲೇ ಗಮನ ಕೊಟ್ಕೊಂಡು ಮಾಡಿದ್ರೆ 3 ಅಲ್ಲೇ ಸಿಕ್ಬಿಡತ್ತೆ. ಓಕೆ, ಅದು ಡಿಸೈನ್ ಮಾಡಿರೋದೇ ಆ ಥರ. ಸೊ ಅದಾದಮೇಲೆ ಇನ್ನು ಪ್ರಾಣಾಯಾಮ ನೀವುಗೆ ಟೈಮ್ ಇದೆ ಅಂತಂದರೆ ಕಂಪ್ಲೀಟ್ ಬೇರೆ ಬೇರೆ ಏನಿದೆ ನಾಡಿ ಶುದ್ಧಿ, ಭ್ರಾಮರಿ, ಕಪಾಲಭಾತಿ ಎಲ್ಲ ಆ ಥರದ್ದೆಲ್ಲನೂ ಮಾಡ್ಕೋತಾ ಹೋಗ್ಬೋದು. ಈಗಿನ ಟ್ರೆಂಡ್ ಏನಂದರೆ ವೆಯ್ಟ್ ರೆಡ್ಯೂಸ್ ಮಾಡೋಕ್ಕೆ ಜಿಮ್ಮಿಗೆ ಹೋಗ್ತೀನಿ ಅಂಥೇಳಿ, ಯೋಗದಿಂದನೂ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಸಾಧ್ಯನಾ? ಡೆಫಿನೆಟ್ಲಿ. ಯೋಗದಿಂದ ನಿಮಗೆ ಬರೀ ಮಸಲ್ ಮತ್ತು ಫ್ಯಾಟ್ ಮೇಲೆ ವರ್ಕ್ ಆಗಲ್ಲ, ನಿಮಗೆ ಒಳಗಿರೋ ಆರ್ಗನ್ಸ್, ಹಾರ್ಮೋನ್ ಸೈಕಲ್ಸ್ ಏನಿದೆ, ಆಮೇಲೆ ವಿಮೆನ್ನಲ್ಲಿ ಮೇಯ್ನ್ ಆಗಿ ನಾವು ಹಾರ್ಮೋನ್ಸ್ ಮತ್ತು ಯೂಟ್ರಸ್ ಸೈಕಲ್ ಮೇಲೆ ಫೋಕಸ್ ಮಾಡಬೇಕು. ಸೊ ಈಗ ಅದು ಕಾಮನ್ ಆಗ್ಬಿಟ್ಟಿದೆ. ಸೊ ಇವಾಗ ಅದು ಕಾಮನ್ ಆಗ್ಬಿಟ್ಟಿದೆ. PCOS ನ ಇವಾಗ PMOS ಅಂತ ಮಾಡಿದೀವಿ. ಸೊ ಏನು ಅಂದ್ರೆ ಬರೀ ಅದು ಯೂಟ್ರಸ್ ಓವರಿಗೆ ಸಂಬಂಧಪಟ್ಟಿದ್ದಲ್ಲ, ಎಂಟೈರ್ ಬಾಡಿ ಮೆಟಬಾಲಿಸಮ್ಗೆ ಸಂಬಂಧಪಟ್ಟಿದ್ದು ಅಂತ. ಸೊ ಯೋಗದಿಂದ ನಿಮಗೆ ಗೊತ್ತಿಲ್ಲದೇನೆ ನೀವು ಇದೆಲ್ಲ ಕರೆಕ್ಟ್ ಮಾಡ್ತಾ ಇದ್ದೀರಾ. ನೀವು ಇದಕ್ಕೆ ಸೈನ್ಸೇ ಓದ್ ಬರಬೇಕು ಅಂತಿಲ್ಲ, ಯೋಗದಲ್ಲಿ ಆಲ್ರೆಡಿ ಪಂಡಿತರು ಇದನ್ನೆಲ್ಲ ಕರೆಕ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಕರೆಕ್ಟಾಗಿ ಯೋಗ ಮಾಡೋದ್ರಿಂದ ನಿಮ್ದು ಫುಲ್ ಹಾರ್ಮೋನಲ್ ಸೈಕಲ್ ಏನು HPOS ಆಕ್ಸಿಸ್ ಇದೆ, ನಿಮ್ದು ಯುಟ್ರಸ್ ಹೆಲ್ತ್ ಏನಿದೆ ಎಲ್ಲಾನು ಸರಿ ಮಾಡ್ಕೋಬಹುದು. ಆಫೀಸಲ್ಲಿ ಯೋಗನ ಒಂದು ನೀವು ಆವಾಗಲೇ ಹೇಳಿದ್ರಿ ಪಾರ್ಟ್ ಆಫ್ ಅವರ್ ಲೈಫ್ ಅನ್ನೋ ತರ ಮಾಡ್ಕೊಳ್ಳೋದಾದ್ರೆ ಏನಾದ್ರೂ 3 ಟೆಕ್ನಿಕ್ಸ್ ಫಾಲೋ ಮಾಡೋದಾದ್ರೆ ಆಲ್ ಆಫೀಸರ್ಸ್? ಓಕೆ, ಆಲ್ ಆಫೀಸರ್ಸ್ಗೆ ಮೇನ್ಲಿ 3 ಟೆಕ್ನಿಕ್ಸ್ ಏನಂದ್ರೆ, ಮೊದಲನೇದು ಸ್ಟ್ರೆಚ್ ಮಾಡೋದು, ಕುತ್ತಿಗೆ ಮತ್ತೆ ಭುಜಾನ ಸ್ಟ್ರೆಚ್ ಮಾಡಬೇಕು. ಓಕೆ, ಅದಾದ್ಮೇಲೆ 2ನೇ ಟೆಕ್ನಿಕ್ ಏನಂದ್ರೆ ಉಸಿರಾಟ ಜಾಗರೂಕತೆ. ನಾನು 4-4-6 ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಮಾಡಿ ನಾಡಿ ಶುದ್ಧಿ ಅಲ್ಲೇ ಮಾಡ್ಕೊಳ್ಳಿ. 3ನೇದೇನು ಅಂದ್ರೆ ನೀವು ವರ್ಕ್ ಮಾಡೋ ಮುಂಚೆನೆ 1 ನಿಮಿಷ ಧ್ಯಾನ ಮಾಡ್ಕೊಳ್ಳಿ, ಸ್ಟಾರ್ಟ್ ಮಾಡೋ ಮುಂಚೆನೆ. ಅವಾಗ ನಿಮ್ಗೆ ವರ್ಕಿಂಗ್ ಪ್ರಾಸೆಸ್ಸು ಆರಾಮಾಗುತ್ತೆ, ನಿಮಗೆ ಡಿಸಿಷನ್ ಮೇಕಿಂಗು ಕರೆಕ್ಟ್ ಆಗಿರುತ್ತೆ, ಫೋಕಸ್ ಮಾಡ್ಬೋದು. ಇದು 3 ಮಾಡ್ಕೊಂಡ್ರೆ ವೆರಿ ಇಂಪಾರ್ಟೆಂಟ್. ನಮ್ಮ ಮನೆಯಲ್ಲೇ ಕೆಲಸ ಮಾಡೋ ಮಹಿಳೆಯರು ಹೌಸ್ ಹೋಲ್ಡ್ ವರ್ಕ್ ಮಾಡ್ತಾರೆ, ಅವರಿಗೆ ಎಲ್ಲ ಕೆಲಸಗಳನ್ನ ಅಲ್ಲೇ ಮಾಡ್ಕೊಳ್ತಾ ಹೋಗ್ತಿರುವಾಗ ಅವರಿಗೆ ಎಕ್ಸಸೈಸ್ ಅಲ್ಲೇ ಆಗತ್ತೆ ಅಂತ ಎಲ್ಲರ ಭಾವನೆ. ಸೊ ಡು ದೇ ರಿಕ್ವೈರ್ ಲೈಕ್ ಯೋಗ ಸೆಪರೇಟ್ಲಿ? ಹೌದು. ಸೊ ಮನೆ ಕೆಲಸ ಮಾಡುವಾಗ ಏನಂದರೆ ನಿಮ್ಮದು ಒಂದೊಂದೇ ಭಾಗ ವರ್ಕ್ ಆಗ್ತಾ ಇರುತ್ತೆ. ಪಾತ್ರೆ ತೊಳಿತಾ ಇರ್ತೀರಾ, ಬರೀ ಕೈಯಷ್ಟೇ ಆಡ್ತಾ ಇರುತ್ತೆ, ಮನಸ್ಸಿನೆಲ್ಲೋ ಇರುತ್ತೆ, ನಿಂತ್ಕೊಂಡಿರ್ತೀರಾ, ಎಲ್ಲಿ ಕ್ಯಾಲರಿ ಬರ್ನ್ ಆಗ್ತಾ ಇದೆಯಾ? ಇಲ್ಲ. ಸೊ ಕಸ ಗುಡಿಸ್ತಾ ಇದ್ದೀರಾ, ಸುಮ್ಮನೆ ಗುಡಿಸ್ತಾ ಇದ್ದೀರಾ, ವಾಕ್ ಮಾಡ್ಕೊಂಡಿದ್ದ ಅನ್ನೋ ಕಸ ಗುಡಿಸ್ತಾ ಇದ್ದೀರಾ, ಏನು ವರ್ಕ್ ಆಗ್ತಾ ಇದೆ? ಇಲ್ಲ. ನಿಮ್ದು ಹಾರ್ಟ್ ಬೀಟ್ ಏನಾದರೂ ರೈಸ್ ಆಗ್ತಾ ಇದೆಯಾ? ಇಲ್ಲ. ಬ್ಲಡ್ ಸರ್ಕ್ಯುಲೇಷನ್ ಫುಲ್ ಜಾಸ್ತಿ ಆಗ್ತಾ ಇದೆಯಾ? ಇಲ್ಲ. ಇದೆಲ್ಲ ಮೈಲ್ಡ್ ಟೆಕ್ನಿಕ್ಸ್, ಇಷ್ಟಾದರೂ ಮಾಡ್ಬೇಕು ಮಿನಿಮಮ್ ಅಂತ ಹೇಳಿರೋದವರು. ಓಕೆ ಓಕೆ ಓಕೆ. ಸೊ ಮಿನಿಮಮ್ ಮನೆ ಕೆಲಸ, ಮ್ಯಾಕ್ಸಿಮಮ್ ಅಂದ್ರೆ ಯೋಗ, ವಾಕಿಂಗ್ ಮಾಡಲೇಬೇಕು. ನಿಮ್ ಸಲಹೆ ಅಂದ್ರೆ ಮನೆ ಕೆಲಸ ಮಾಡೋ ಮಹಿಳೆಯರಿಗೂ ಯೋಗದ ಅವಶ್ಯಕತೆ ಇದೆ ಅಂತ? ಅವರಿಗೆ ತುಂಬಾ ಇರೋದು, ಅವ್ರ ಮನೆ ಕೆಲಸ ಮಾಡಿ ಎಲ್ಲ ಆರ್ಗನ್ಸ್ ಆಲ್ರೆಡಿ ಮಸಲ್ಸ್ ಮತ್ತೆ ಡಿಸ್ಕ್ಸ್ ಎಲ್ಲ ಬಲ್ಜ್ ಆಗೋಗಿರುತ್ತೆ, ಅವ್ರಿಗೆ ಕರೆಕ್ಟ್ ಮಾಡ್ಕೊಳಕ್ ಮೇನ್ಲಿ ಬೇಕಾಗಿರೋದು. ಓಕೆ, ಇವತ್ತು ಜೂನ್ 21 ವಿಶ್ವ ಯೋಗ ದಿನ. ಈ ಸಂದರ್ಭದಲ್ಲಿ ಆಸ್ ಅ ಯೋಗ ಟೀಚರ್ ಕೇಳುಗರಿಗೆ ನಿಮ್ಮ ಸಲಹೆಯಿಂದ ಈ ಕಾರ್ಯಕ್ರಮನ ಮುಕ್ತಾಯ ಮಾಡೋಣ. ಭಗವದ್ಗೀತೆನಲ್ಲಿ ಕೃಷ್ಣ ಭಗವಾನ್ ಅರ್ಜುನನಿಗೆ ಏನು ಹೇಳಿದಾನೆ ಅಂದರೆ, ಮನಸ್ಸಿನ ಗುಣನೇ ಚಂಚಲ, ನೀನು ಅದನ್ನ ಯೋಗದಿಂದಾನೇ ಹಿಡಿದಿಟ್ಕೋಬೇಕು. ನಿನ್ನ ಬಲ ಅತಿ ಹೆಚ್ಚು ಮಾಡ್ಕೊಳ್ಳೋಕ್ಕೆ, ನೀನು ಸಾಧನೆ ಮಾಡೋಕ್ಕೆ, ನಿನ್ನ ದೈಹಿಕ ಆರೋಗ್ಯನ ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ಯೋಗ ಮಾಡಬೇಕು ಅಂತ ಕೃಷ್ಣ ಭಗವಂತನೇ ಹೇಳ್ಬಿಟ್ಟಿದ್ದಾನೆ. ಸೊ ಆರೋಗ್ಯನೇ ಭಾಗ್ಯ, ಆರೋಗ್ಯದಿಂದಲೇ ಎಲ್ಲ ಸಾಧ್ಯ ಅಂತ ನಮ್ಮ ಅಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ಇದನ್ನೆಲ್ಲ ನಾವು ಚೆನ್ನಾಗಿ ಇಟ್ಕೋಬೇಕು ಅಂದರೆ ಯೋಗನ ಜೀವನ ಶೈಲಿಯಾಗೇ ಕನ್ವರ್ಟ್ ಮಾಡ್ಕೋಬೇಕು, ಅದನ್ನು ವ್ಯಾಯಾಮ ಅಂತ ನೋಡಲೇಬೇಡಿ. ಸೊ ನೀವು ದಿನ ಬೆಳಗ್ಗೆ ಎದ್ದು ನಿಮ್ಮದು ಏನು ಸ್ವಚ್ಛ ಕಾರ್ಯ ಇದೆ ಅದನ್ನು ಮಾಡಿಕೊಂಡು 20 ನಿಮಿಷ ಖಂಡಿತವಾಗಿ ಯೋಗ ಮಾಡಿ, ನಿಮ್ಮ ಮನೆಯವರಿಗೆಲ್ಲನೂ ಮಾಡಿಸಿ. ಇದರಿಂದ ನಿಮ್ಮ ಕುಟುಂಬನೂ ಚೆನ್ನಾಗಿರುತ್ತೆ, ನಿಮ್ಮದು ವರ್ಕ್ ಪ್ಲೇಸೂ ತುಂಬ ಆರೋಗ್ಯಕರವಾಗಿರುತ್ತೆ. ಕೇಳುಗರೆ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ನಮ್ಮ ಜೊತೆ ಡಾಕ್ಟರ್ ನವ್ಯ ಆರಾಧ್ಯ ಅವರು ಕೆಲಸ ನಿರತ ಮಹಿಳೆಯರಿಗೆ ಯೋಗ ಯಾವ ರೀತಿ ಸಹಾಯ ಮಾಡುತ್ತೆ ಅಂತ ತುಂಬಾ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೀವು ಎಲ್ಲರೂ ಅವರ ಸಲಹೆಯನ್ನು ತಗೋತೀರಾ ಅಂತ ಅನ್ಕೊಂತ ಈ ಕಾರ್ಯಕ್ರಮನ ಮುಗಿಸೋಣ. ನವ್ಯ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಅಂಡ್ ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ. ಥ್ಯಾಂಕ್ ಯು ಸೋ ಮಚ್. ಇದೊಂದು ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಆಶಾ ಅವರೇ.